ಅಣ್ಣ ವಿಳ್ಯದೆಲೆ ಅಂಬು ಮುಚ್ಚ ತಿಳಿಸ್ಕೊಡೋಣ. ನೋಡಿ, ಇವತ್ತು ವಿಳ್ಯದೆಲೆ ಅಂಬು ಮುಚ್ಚೋದನ್ನು ಹೇಳಿ ತೋರಿಸ್ತೀನಿ. ಏನಕ್ಕೆ ಮುಚ್ಚಬೇಕು ಅಂದರೆ ಫಸ್ಟು ನೋಡಿ, ಈ ಥರ 1 ವರ್ಷ 2 ವರ್ಷ ಆದಮೇಲೆ ಕಡ್ಡಿ ಬಲಿತಾ ಹಿಂಗೆ ಈ ಥರ ಕೈಗಡ್ಡೆ ಏನು ಬರುತ್ತೆ ಇದೆಲ್ಲ ಉದುರೋಗುತ್ತೆ. ಹಣ್ಣಾಗಿ ಬಲಿತಾದ್ಮೇಲೆ ಈ ರೀತಿ ಹಿಂಗೆ ಖಾಲಿ ಆಗ್ತಾ ಹೋಗುತ್ತೆ. ಇಲ್ಲಾಗಿದೆಯಲ್ಲ ಈ ರೀತಿ ಹಿಂಗೆ ಖಾಲಿ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಎಲೆ ಜಾಸ್ತಿ ಹೈಟ್ ಹೋದಾಗ ನಾವು ಎಲೆ ಕಡಿಮೆ ಕೊಯ್ತೀವಿ. ಆಮೇಲೆ ಇದು ವೀಕ್ ಆಗುತ್ತೆ ಕಡ್ಡಿ. ಹೊಸ್ದಾಗಿ ಮುಚ್ಚಿದ್ರೆ ತಿರ್ಗಿ ಇಲ್ಲಿ ಬೇರಾಗುತ್ತೆ. ಬೇರಾದಮೇಲೆ ಇದು ಕಡ್ಡಿ ಜಾಸ್ತಿ ಗ್ರೋತ್ ಆಗಿ ಚೆನ್ನಾಗಿ ಇಳುವರಿ ಕೊಡುತ್ತೆ ನಮಗೆ. ಅಂದರೆ ಹೊಸದು ವಿಳ್ಯದೆಲೆ ಅಂಬನ್ನ ನಾಟಿ ಮಾಡ್ದಂಗೆ ಪ್ರೊಸೀಜರ್ ಆಗುತ್ತೆ. ವರ್ಷನೂ ಮುಚ್ಚಬೇಕಾ? ವರ್ಷ ಅಂದರೆ ಕಡ್ದಿರೋದು ಮಾತ್ರ ಮುಚ್ಚಿರೆ ಅದು ಮುಚ್ಚಿರೆ ಜಾಸ್ತಿ ಇಳುವರಿ ಬರುತ್ತೆ. ಮುಚ್ಚಿದ್ರೆ ಕಡ್ಡಿ ಒಂದು ಸ್ವಲ್ಪ ವೀಕ್ ಆಗುತ್ತೆ. ನೋಡಿ, ಮುಚ್ಚಿದ ಮೇಲೆ ಆ ರೀತಿ ಮಾಡ್ಬೇಕು. ಮುಚ್ಚಿಬಿಟ್ಟು ಆ ರೀತಿ ತಳದಾಗಿಂದ ಇರಬೇಕು. ಈಗ ಅದು ಬಲ್ತೈತಲ್ಲ, ಅದು ಅಲ್ಲೇ ಕಡ್ದೈತೆ. ಈಗ ಮುಚ್ಚಿದಾದ್ಮೇಲೆ ನಮ್ಗೆ ಆ ರೀತಿ ಕೆಳಗಿಂದನೂ ನಮಗೆ ಎಲೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಆದಮೇಲೆ ನೋಡಿರಿ, ಫಸ್ಟು ಇದನ್ನು ಕಡ್ಡಿನ ಕೆಳಗೆ ಇಳಿಸ್ಕೊಂತೀವಿ. ಇಳಿಸ್ಕೊಂಡಾದ್ಮೇಲೆ ಇದೆಲ್ಲ ಮುಚ್ಚೋಕ್ಕಲ್ಲ, ಇದೆಲ್ಲ ಕುಯ್ದು ಕಟ್ ಮಾಡಿ ತೆಗಿಬೇಕು. ಮಾಮೂಲಿ ಮೇಯ್ನ್ ಕಡ್ಡಿ ಏನಿರುತ್ತೆ ದಪ್ಪದು ಅದನ್ನು ಬಿಟ್ಟಿರ್ತೀವಿ. ಉದ್ದವಾಗಿರುತ್ತಲ್ಲ ಅದು. ಈ ಸೈಡಲ್ಲಿ ಎಲೆ ಬಿಡೋದನ್ನು ಕಟ್ ಮಾಡಿ ತಕ್ಕಂತೀವಿ. ನೋಡ್ರಿ, ಇಷ್ಟು ಕಟ್ ಮಾಡಿದರೆ ಸಾಕು. ಇಷ್ಟು ಮರದಿಂದ ಹಿಂಗೆ 1 ಅಡಿ ಡಿಸ್ಟೆನ್ಸ್ ಇರಬೇಕು. ತೀರಾ ಆದರೆ ಬೇರೆ ಆಗುತ್ತೆ. ಈ ರೀತಿ ನೋಡ್ರಿ, ಈ ಜಾಗಕ್ಕೆ ಮುಚ್ಚಿರೂ ನಮ್ಗೆ ಇಲ್ಲಿಂದ ಕೈಗಡ್ಡಿ ಹಂಗೆ ಉಳ್ಕೊಳುತ್ತೆ. ಇದರಿಂದ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮುಚ್ಚಬೇಕು. ಈ ರೀತಿ ಮಾರ್ಕ್ ಹಾಕೊಬೇಕು. ಕಡ್ಡಿ ಹೆಂಗೆ ಬರುತ್ತೋ ಹಂಗೇನೆ, ಜಾಸ್ತಿ ಹತ್ತೈತೆ ಎಳೆಯಂಗಿಲ್ಲ. ಎಳೆದ್ರೆ ಮುರಿದೋಗುತ್ತೆ. ನೋಡಿ, ಇಲ್ಲಿವರೆಗೂ ಸಾಕಾಗುತ್ತೆ. ಆಮೇಲೆ ನಿಧಾನಕ್ಕೆ ಸರ್ವಿಸ್ಕೊಂಡ್ಬಿಟ್ಟು ಈ ಕಡೆ. ಆಮೇಲೆ ಇದಾಗುತ್ತೆ ತೆಗಿಬೇಕು. ನೋಡ್ರಿ, ಈ ಥರ ಮೀನು ಕಡ್ಡಿ ಹೋದ ವರ್ಷ ಮುಚ್ಚಿರ್ತೀವಲ್ಲ ಅದೆಲ್ಲ ಸಿಗುತ್ತೆ. ಇದನ್ನು ಕಟ್ ಮಾಡಿದರೆ ಹೊಂಬೊಲ್ಟೋಗುತ್ತೆ. ಹುಷಾರಾಗಿ ತಗೊಬೇಕು. ಇಲ್ಲಿಂದ ಅಲ್ಲಿಗೆ 1 ವರ್ಷ ಮುಚ್ಚಿರ್ತೀವಿ. ಅಲ್ಲಿಂದ ಅಲ್ಲಿಗೆ 1 ವರ್ಷ ಮುಚ್ಚಿರ್ತೀವಿ. ತಿರ್ಗಿ ಈಗ 1 ವರ್ಷ ಹಿಂಗೆ ಮುಚ್ತೀವಿ. 3 ವರ್ಷ ಆಯ್ತು ಇಲ್ಲಿಗೆ. ಇಲ್ಲಿ 3 ವರ್ಷ ಮುಚ್ಚಿದ್ದೀವಿ ಅಲ್ಲೇ. ಆ ರೀತಿ ಪ್ರೊಸೀಜರ್ ಮಾಡಿದಾಗ ಮಾಡ್ತಾ ಜಾಸ್ತಿ ಅಂಬು ಇದರಲ್ಲಿ ಸಿಗುತ್ತಾ ಇರ್ತೈತೆ. ನೋಡ್ಕೊಂಡು ಆದಷ್ಟು ಹುಷಾರಾಗಿ ನಿಧಾನವಾಗಿ ಕೆಲಸ ಮಾಡಬೇಕು. ಇದು ತೋಟದಲ್ಲಿ ಕೆಲಸ ಮಾಡ್ದಂಗೆ ಅಲ್ಲ, ಇದು ಸ್ಕಿಲ್ ಇರುತ್ತೆ. ಅದರಿಂದ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಂಬಿಟ್ಟಿದ್ದು ಕೆಲಸ. ಜೋರಾಗಿ ಒಗ್ಗಂಗಿಲ್ಲ. ಅಲ್ಲೊಂದು ಸಿಗ್ಬೋದು. ಅಷ್ಟೇ. ಗುದ್ಲಿ ಕೊಡು. ನೋಡ್ರಿ, ಇದು ಗುಂಡಿ ತೆಗೆದು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಹಳೆ ಕಡ್ಡಿ ಸಿಕ್ಕಿತ್ತು ಹೋದ ವರ್ಷ. ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಹಿಂಗೆ ಸರ್ಕಲ್ ಆಗಿ ರೌಂಡ್ ಆಗಿ ಬರ್ತಾನೆ ಇರುತ್ತೆ.
ಇಲ್ಲಿ ಸಿಕ್ಕಿರೋದ್ರಿಂದ ಇಲ್ಲಿ ಮೇಲೆ ತೆಗ್ಸಿದ್ದೀವಿ. ಹಾಂ ಮಿನಿಮಮ್ ಒಂದು 6 ಇಂಚ್ ಆಳ ತೆಗಿಬೇಕು. ತೀರ ಆಳನೂ ಹಾಕ್ಬಾರ್ದು ಮತ್ತು ಮೇಲೆನೂ ಹಾಕ್ಬಾರ್ದು. ಮೇಲೆ ಆದರೆ ಈ ಥರ ಸಿಗುತ್ತೆ. ಅವಾಗಿನ ಸಣ್ಣ ಕಡ್ಡಿ ಅಂತ ಇಲ್ಲಿ ಹಾಕಿದ್ವಿ, ಸಿಕ್ಕೈತಿ. ಇವಾಗ ಪ್ರಾಬ್ಲಮ್ ಆಗುತ್ತೆ ನೋಡಿರಿ. ಹಳೆ ಕಡ್ಡಿ ಅದು ಬಿಡಿಸಿರೋದು, ಆ ರೀತಿ ಬಿಡಿಸಿ ರೆಡಿ ಮಾಡಬೇಕು. ಅವು ಪೂರ್ತಿ ನೆಲದೊಳಗೆ ಹೋಗುತ್ತೆ ಕ್ಲೀನಾಗೆ ನೋಡಿರಿ. ಈ ರೀತಿ ನಿಧಾನಕ್ಕೆ ಹಾಕ್ಕೊಬೇಕು. ಇದು ಬಲ್ತಿರುತ್ತೆ ಕಡ್ಡಿ. ಮಣ್ಣಕಪ್ಪಿ ನೋಡ್ರಿ. ಈ ರೀತಿ ಆ ಮಣ್ಣು ಏನಿರು ತೆಗ್ದಿರ್ತೀವೋ ಆ ಮಣ್ಣು ಅದ್ರ ಮೇಲೆ ಹಾಕ್ಬೇಕು. ಹೈಟ್ ಆದ್ರೂ ಈಗ ನೀರು ಬಿಡ್ತೀವಲ್ಲ, ಅದು ಮಣ್ಣು ಒಳಗೋಗುತ್ತೆ. ನೀರು ಜಾಸ್ತಿ ನಾವು ಒಣಗ್ಸಂಗಿಲ್ಲ, ಕಾವು ಬರುತ್ತೆ. ಬಿಸಿಲು ಒಣಗಿರುತ್ತಲ್ಲ, ಫಸ್ಟ್ನೇ ಸಲ ನೀರು ಚೆನ್ನಾಗಿ ಬಿಡಬೇಕು. ಒಂದು 2-3 ಸಲ ನೀರು ಹಾಕ್ಕೊಬೇಕು. ಅದು ಚೆನ್ನಾಗಿ ಮಣ್ಣೆಲ್ಲ ಒಳಗೋಗ್ಬೇಕು. ಇಲ್ಲಾಂದರೆ ಕಡ್ಡಿ ಕಾವು ಬಂದರೆ ಕಡ್ಡಿ ಹೊರಟೋಗುತ್ತೆ. ಕಾವು ಬಂದರೆ ಕಡ್ಡಿ ಕೊಳ್ತೋಗುತ್ತೆ. ಕೊಳೆತು ಪೂರ್ತಿ ಗಿಡನೇ ಕಳ್ಕೊಂತೀವಿ.